ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇದನ್ನು ಮೆಹಂದಿ ಹೆನ್ನ ತಯಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಬೀಟ್ರೂಟ್ ರಸ ಹಾಗೂ ಟೀ ಪೌಡರ್ ರಸನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಪಾತ್ರೆಗೆ ಅದನ್ನು ಮಿಕ್ಸ್ ಮಾಡಿ ಒಂದು 2-3 ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡ್ಕೊಳ್ತೀನಿ. ಬಾಯ್ಲ್ ಮಾಡ್ಕೊಂಡು ಆದ ನಂತರ ಇದನ್ನು ಒಂದು ಪಾತ್ರೆಗೆ ಸ್ಟ್ರೈನ್ ಮಾಡಿಕೊಂಡು ಇದನ್ನು ಕೂಲ್ ಆಗಲಿಕ್ಕೆ ಬಿಟ್ಬಿಡಬೇಕು. ಇದನ್ನು ಕೂಲ್ ಆಗಲಿಕ್ಕೆ ಬಿಟ್ಟು ನಂತರ ಒಂದು ಕಬ್ಬಿಣದ ಒಂದು ಪಾತ್ರೆನ ತೊಗೊಳ್ಬೇಕು. ಇಲ್ಲಿ ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಹಾತಿ ಮೆಹಂದಿನ ತೊಗೊಂಡಿದ್ದೀನಿ. ನೀವು ಹೆನ್ನ ಯಾವುದಾದ್ರೂ ತೊಗೊಳ್ಬೋದು, ಆದರೆ ಮೆಹಂದಿ ಆಗಿರಬೇಕು. ಇದನ್ನು ನಾನು ಒಂದು 1-4 ಸೌಟಿನಷ್ಟು ಮೆಹಂದಿನ ನಾನು ಹಾಕ್ಕೊಂಡು ಈ ರಸದಿಂದ ಸ್ವಲ್ಪನೇ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬರ್ತೀನಿ. ಬೇರೆ ನೀರನ್ನು ನಾನು ಆ್ಯಡ್ ಮಾಡ್ತಾಯಿಲ್ಲ. ಇದರ ಬೀಟ್ರೂಟ್ ಮತ್ತು ಟೀ ಪುಡಿ ರಸದಲ್ಲೇ ನಾನು ಆ ನೀರಲ್ಲೇ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನೊಂದು 2 ದೊಡ್ಡ ಟೇಬಲ್ ಸ್ಪೂನಷ್ಟು ಮೊಸರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಕಲಿಸುವಾಗ ಇದಕ್ಕೆ ಚೆನ್ನಾಗಿ ಕಲಿಸ್ಬೇಕು, ಗಂಟು ಆಗಬಾರ್ದು. ಗಂಟು ಆಗದಂತೆ ನಾವು ಕಲಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ನೋಡಿ, ಈ ರೀತಿ ಮಧ್ಯದಲ್ಲಿ ಗಂಟೆಲ್ಲ ಸಿಗ್ತದೆ, ಅದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಕಬ್ಬಿಣದ ಬಾಣಲಿಲಿ ಕಲಿಸೋದ್ರಿಂದ ತುಂಬ ಬೆನಿಫಿಟ್ ಇದೆ. ನಾವು ಬೇರೆ ಯಾವುದಾದ್ರೂ ಪ್ಲಾಸ್ಟಿಕಲ್ಲೆಲ್ಲ ಕಲಿಸ್ಕೊಂಡು ಇಟ್ಕೊಳ್ಬಾರ್ದು. ಅದು ಬಿಟ್ಟರೆ ಗಾಜಿನ ಪಾತ್ರೆಯಲ್ಲಿ ಈ ಥರ ಕಬ್ಬಿಣದ ಬಾಣಲಿ ಆದರೆ ತುಂಬಾ ಒಳ್ಳೆಯದು. ನೋಡಿ, ಈ ರೀತಿಯಾಗಿ ಕಲಿಸ್ಕೊಂಡು ಇಟ್ಕೊಳ್ಬೇಕು. ಇದರಿಂದ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ಅದೇ ರೀತಿಯಾಗಿ ಇದನ್ನು 1 ದಿನ ಸ್ಟೋರ್ ಮಾಡಬೇಕಾಗುತ್ತೆ. ನಾನು ಒಂದು ಪ್ಲಾಸ್ಟಿಕ್ ಕವರ್ನಿಂದ ಮುಚ್ಚಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವಾಗ ನೋಡಿ, ಇದನ್ನು ತೆಗೆದಿದ್ದೀನಿ. ಇದು ಇಂದಿನ ನೈಟ್ ನಾನು ಕಲಸಿಟ್ಟದ್ದು. ಈಗ ಬೆಳಿಗ್ಗೆ ನಾನು ಇದಕ್ಕೆ ಒಂದು ಎಗ್ಗನ್ನು ನಾನು ಹೊಡೆದು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇದು ಬೇಕಿದ್ದಲ್ಲಿ ಹಾಕ್ಕೊಳ್ಬೋದು. ಇದು ಆಪ್ಷನಲ್ ಅಷ್ಟೇ. ಬೇಡದಿದ್ದರೆ ಇದು ನೀವು ಸ್ಕಿಪ್ ಮಾಡ್ಬೋದು. ಯಾಕೆಂದರೆ ಇದು ಕೆಲವರಿಗೆ ಸ್ಮೆಲ್ ಬರ್ತದೆ ಅಂತ ಹೇಳ್ತಾರೆ. ಇದು ತುಂಬ ಕಂಡೀಷನರ್ ಆಗಿ ಕೆಲಸ ಮಾಡ್ತದೆ ಎಗ್. ಇದು ಸ್ವಲ್ಪ ಮೆಹಂದಿ ರಫ್ ಆಗಿರೋದ್ರಿಂದ ಈ ಮೊಟ್ಟೆ ಹಾಕೋದ್ರಿಂದ ಇದು ಕಂಡೀಷನ್ ಆಗಿ ನಾವು ವಾಶ್ ಮಾಡುವಾಗ ಇದು ಕೆಲಸ ಮಾಡ್ತದೆ. ನೋಡಿ, ಇಷ್ಟರ ಮಟ್ಟಿಗೆ ತೆಳುವಾಗಿ, ತುಂಬ ತೆಳು ಇರಬಾರ್ದು, ತುಂಬ ಗಟ್ಟಿ ಇರಬಾರ್ದು. ನೋಡಿ, ಈಗ ಇಲ್ಲಿ ನಮ್ಮ ಸಿಸ್ಟ್ರಿಗೆ ನಾನು ಹಾಕ್ತಾಯಿದ್ದೀನಿ. ತುಂಬ ಗ್ರೇ ಹೇರ್ಸ್ ಇದೆ. ನೋಡಿ, ಎಷ್ಟು ಚೆನ್ನಾಗಿದೆ. ಇದು ನಾನು ಒಂದು 2 ತಿಂಗಳ ಹಿಂದೆ ಹಾಕಿದ್ದು. ಈಗ ಪುನಃ ಸ್ವಲ್ಪ ಗ್ರೇ ಹೇರ್ ಕಾಣ್ತಾ ಇದೆ. ಈ ರೀತಿಯಾಗಿ ಹಾಕಬೇಕು. ನಾನು ಈ ರೀತಿ ಮೆಥಡಲ್ಲಿ ಹಾಕಿ ತೋರಿಸ್ತೀನಿ. ಈಗ ಎಳೆಯಾಗಿ ಲೇಯರ್ ಬೈ ತೆಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಹಾಕಬೇಕು. ಒಂದೊಂದೇ ಕೂದಲಿಗೂ ಕೂಡ ಹಿಡಿಯುವಂತೆ ನಾವು ಈ ರೀತಿಯಾಗಿ ಮೆಥಡಿಂದ ಹಾಕಿದರೆ ತುಂಬಾ ಚೆನ್ನಾಗಿರ್ತದೆ. ಕೂದಲಿಗೂ ಕೂಡ ಒಳ್ಳೆಯದು. ಈ ರೀತಿಯಾದ ಒಂದು ಮೆಹಂದಿಯನ್ನು ನೀವು ತಯಾರು ಮಾಡಿಕೊಂಡು ಹಾಕ್ಕೊಳ್ಳಿ. ತುಂಬಾ ಕೂದಲಿಗೂ ಕೂಡ ತುಂಬ ಬೆನಿಫಿಟ್ ಸಿಗುತ್ತೆ. ಕೂದಲು ಉದುರೋದಿಲ್ಲ ಮತ್ತು ಅದು ಒಂಥರ ರಫ್ನೆಸ್ ಕೂಡ ಇರೋದಿಲ್ಲ. ಅದರಲ್ಲಿ ತುಂಬಾ ಚೆನ್ನಾಗಿರ್ತದೆ. ನೀವು ನೆಕ್ಸ್ಟ್ ಡೇ ಇದನ್ನು ಹಾಕುವಾಗ ವಾಶ್ ಮಾಡುವಾಗ ನೀವು ಶಾಂಪೂ ಏನು ಹಾಕದೆ ನೀವು ಹಾಗೆ ವಾಶ್ ಮಾಡಿ. ನೆಕ್ಸ್ಟ್ ಡೇ ನೀವು ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿ, ಕೋಕೋನಟ್ ಆಯಿಲ್ನ ಅಪ್ಲೈ ಮಾಡಿ ತಲೆಗೆ 1 hour 2 hour ಬಿಟ್ಟುಬಿಟ್ಟು ಮತ್ತೆ ನೀವು ಶಾಂಪೂ ಹಾಕಿ ನೀವು ತಲೆನ ವಾಶ್ ಮಾಡಿ, ಹೇರ್ನ ವಾಶ್ ಮಾಡಿ. ತುಂಬಾ ಚೆನ್ನಾಗಿರ್ತದೆ. ನೋಡಿ, ಈ ರೀತಿಯಾಗಿ ರೋಲ್ ಮಾಡ್ಕೊಳ್ಬೇಕು ಕೂದಲನ್ನ. ಹೀಗೆ ಲೇಯರಾಗಿ ತಗೊಂಡು ಅದಕ್ಕೆ ಒಂದೊಂದು ಭಾಗನೂ ಕೂಡ ಚೆನ್ನಾಗಿ ನಾವು ಬಾಚಿಕೊಂಡು, ಸಿಕ್ಕಿಲ್ಲದಂತೆ ಬಾಚಿಕೊಂಡು ಅದಕ್ಕೆ ನಾವು ಹಾಕ್ಕೊಳ್ಬೇಕಾಯ್ತದೆ ಮೆಹಂದಿನ. ಪ್ರತಿಯೊಂದು ಏನು ಇದರಿಂದ ಸ್ಕಿನ್ನಿಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸ್ಕಿನ್ನಿಗೆ ಆಗ್ತದೆ ಅಂತ ಹೇಳಿದರೆ, ನನ್ನ ಕೈ ಸ್ವಲ್ಪ ರೆಡ್ ಆಗಿದೆ, ಅದು ಕೂಡ ಈಗ ಸ್ವಲ್ಪ ಹೋಗಿದೆ. ಅದೇ ರೀತಿ ಕೂದಲಿಗೆ ತುಂಬಾ ಒಳ್ಳೆಯದು. ನೋಡಿ, ಈ ರೀತಿ ನಿಮಗೆ ಇದನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಳೋದು. ಇನ್ನು ಮೆಹಂದಿ ಸೊಪ್ಪಿನಿಂದ ಕೂಡ ಮಾಡ್ತಾರೆ. ಅದು ಫ್ರೆಶ್ ಆಗಿ ತೊಗೊಂಡು ಬಂದು ಸೇಮ್ ಮೆಥಡ್ನ ಅನುಸರಿಸಿ, ಸೊಪ್ಪಾದ್ರೂ ಕೂಡ, ಇದು ಪೌಡರ್ ಆದರೂ ಕೂಡ ಅದೇ ರೀತಿ ಈ ರೀತಿಯಾಗಿ ಮಾಡಿ ನೀವು ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿ ನೋಡಿ, ಈಗ ನಾನಿಲ್ಲಿ ಈ ರೀತಿಯಾಗಿ ರೋಲ್ ಮಾಡಿ ಎಲ್ಲ ಕೂದಲನ್ನು ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಇವರಿಗೆ ತುಂಬಾ ಗ್ರೇ ಹೇರ್ ಇದೆ. ಹೀಗೆಲ್ಲ ಕವರಾಗಿ ನಾವು ಮಾಡ್ಕೊಳ್ಬೇಕು. ಈಗ ಮತ್ತೆ ಇನ್ನೊಂದು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಇದರಲ್ಲಿ ನಾನು ಕೈ ಗ್ಲೌಸ್ ಹಾಕದೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಕೈ ಗ್ಲೌಸನ್ನು ಹಾಕ್ಕೊಂಡು ಅಪ್ಲೈ ಮಾಡಿ. ಯಾಕೆಂದರೆ ಕೈಯೆಲ್ಲ ತುಂಬ ಕಲರ್ ಆಗ್ತದೆ. ಇದನ್ನು ಹಾಕಿ ನೀವು ತುಂಬ ಕಲರ್ ಬೇಕಂತ ಹೇಳಿದ್ರೆ 2 hour ಇಟ್ಕೊಳ್ಬೇಕು. ನಿಮಗೆ ಜಾಸ್ತಿ ಕಲರ್ ಬೇಡ ಅಂತ ಹೇಳಿದರೆ ಒಂದು 1/2 hour 1 hour ಇಟ್ಕೊಂಡ್ರೆ ಸಾಕಾಗುತ್ತೆ. ಇದರಿಂದ ಯಾವುದೇ ಎಫೆಕ್ಟ್ ಇಲ್ಲ, ಸೈಡ್ ಎಫೆಕ್ಟ್ ಯಾವುದೂ ಆಗೋದಿಲ್ಲ. ನಿಮ್ಮ ಹೇರಿಗೂ ಒಳ್ಳೆಯದು, ಬಾಡಿ ಕೂಡ ಕೂಲ್ ಆಗಿರ್ತದೆ. ನಮಗೆ ತುಂಬಾ ಇದರಲ್ಲಿ ಬೆನಿಫಿಟ್ ಸಿಗ್ತದೆ. ಈಗ ಇದು ಆಗಿದೆ.
ಇದು ಒಂದು 2 ಅವರ್ ಬಿಟ್ಟು ಇವರು ವಾಶ್ ಮಾಡ್ಕೊಂಡು ಬರ್ತಾರೆ. ನಂತರ ನಿಮಗೆ ಇದನ್ನು ನಾನು ತೋರಿಸ್ತೀನಿ. ನೋಡಿ ಈ ರೀತಿಯಾಗಿ ಕೂದಲಿಗೆಲ್ಲ ಫುಲ್ ಅಪ್ಲೈ ಮಾಡಿ ನೋಡಿ ಈ ರೀತಿ ಬರಬೇಕು. ನನ್ನ ಕೈ ನೋಡಿ ಈ ಕಲರ್ ಇವರ ಹೇರ್ ಈಗ ಬರ್ತದೆ, ತುಂಬಾ ಚೆನ್ನಾಗಿದೆ. ನೋಡಿ ಈ ರೀತಿಯಾಗಿ ಅಪ್ಲೈ ಮಾಡಿ ಫುಲ್ ಕವರ್ ಆಗಬೇಕು. ಯಾವುದೇ ಮುಖಕ್ಕಾಗಲಿ ಬೆನ್ನಿಗಾಗಲಿ ಯಾವುದೇ ರೀತಿಯಾಗಲಿ ಇದು ಅಂಟೋದಿಲ್ಲ. ಇದು ವಾಶ್ ಮಾಡೋವಾಗಲೂ ಕೂಡ ಹೋಗ್ತದೆ. ನೋಡಿ ಈ ರೀತಿಯಾಗಿ ರೋಲ್ ಮಾಡಿ ಇಟ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈಗ ಇವರು ಸ್ನಾನ ಮಾಡಿ ಬರ್ತಾರೆ. ನೋಡಿ ಇವಾಗ ಅವರ ಹೇರನ್ನು ನೀವಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿ ವೈಟ್ ಹೇರ್ ಇದ್ದಿದ್ದೆಲ್ಲ ಈ ರೀತಿಯಾಗಿ ಕಲರ್ ಬಂದಿದೆ. ತುಂಬ ಕಲರ್ ಬೇಕಂತ ಅವರು 2 ಅವರ್ ಬಿಟ್ಟಿದ್ದರು. ನೋಡಿ ಫ್ರೆಂಡ್ಸ್, ಇದನ್ನು ನೀವು ಕೂಡ ಮಾಡಿ.